ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಮಗು ನಾಮಕರಣ ಇದೆ, ನೀನ್ ಇಲ್ಲೇ ಇದ್ರೆ ಅದ್ರ ಪ್ರೋಸೆಸ್ ಅರ್ಥ ಆಗಿ ನಾಳೆ ನಮ್ ಮಗು ನಾಮಕರಣಕ್ಕೆ ಏನ್ ಮಾಡ್ಬೇಕು ಅಂತ ನಿಂಗೆ ಅರ್ಥ ಆಗುತ್ತೆ. ಬೇಬಿ, ನಮ್ಮಗು ನಾಮಕರಣ ಅಂದ್ರೆ ಏನು? ಅಂದ್ರೆ ನಾಳೆ ವೀರ್ಗೆ ಮಗು ಆದ್ರೆ ಆ ಮಗುಗೆ ನಾನ್ ಚಿಕ್ಕಮ್ಮ ಆಗ್ತೀನಲ್ವಾ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೆ. ಓ, ಚಿಕ್ಕಮ್ಮ ನೀನಲ್ವಾ? ಹಾ, ನಾನು ಹಾಗೆ ಹೇಳಿದ್ದಲ್ವಾ ಸಿಂಧು. ಅಕ್ಕ ತಂಗಿಯರ್ ಮಧ್ಯ ಹತ್ಕೊಂಡಿರೋ ಬೆಂಕಿ ಈಗ ಗಾಯತ್ರಿ ಹೆಸರಲ್ಲಿ ಉರಿಯಕ್ ಶುರುವಾಗಿದೆ. ಉರಿಲಿ ಉರಿಲಿ, ಅದ್ರಲ್ಲಿ ನಾನು ಬೆಂಕಿ ಕಾಯಿಸ್ಕೋತೀನಿ. ಸಿಂಧು, ಯಾಕೆ ಸಿಂಧು ನಿನ್ಗೆ ನಾವು ನಿಮ್ಮ ಅಮ್ಮನ ಹೆಸರಿಟ್ಟಿದ್ದು? ಅಷ್ಟೇ, ನಾನು ಅಥರ್ವ ಒಪ್ಕೊಂಡ್ಮೇಲೆ ಬೇರೆಯವ್ರ ಅಭಿಪ್ರಾಯನ ಕೇಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಭವಾನಿ, ಯಾಕಿಷ್ಟು? ಅಥರ್ವ, ಅಷ್ಟು ಇಷ್ಟು ಎಲ್ಲ ಏನೂ ಇಲ್ಲ. ಶಭಾಷ್ ಭವಾನಿ, ಸರಿಯಾದ ಟೈಮ್ಗೆ ಸರಿಯಾದ ಕೌಂಟರ್ ಕೊಡ್ತಾ ಇದ್ಯಾ. ಶರತ್, ಪ್ರಕೃತಿ ಹಾಸ್ಪಿಟ್ಲಿಗೆ ಹೋಗಿದ್ರಾ? ಡಾಕ್ಟರ್ ಏನಂದ್ರು? ಎಲ್ಲ ನಾರ್ಮಲ್ ಇದೆ, ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡೋಣ ಅಂತ ಹೇಳಿದಾರೆ ಆಂಟಿ. ಓಕೆ, ಎಲ್ಲ ಒಳ್ಳೇದಾಗತ್ತೆ, ಡೋಂಟ್ ವರಿ. ಈಗ ಹೋಗಿ ರೆಸ್ಟ್ ತಗೊಳ್ಳಿ. ನಾಮಕರಣದಲ್ಲಿ ನಿಮ್ಮಿಬ್ರು ಓಡಾಟನೇ ಜಾಸ್ತಿ ಇರತ್ತೆ. ನೀವ್ ಹೇಳೋ ಹಾಗೆ ಇಲ್ಲ, ಇದು ನಮ್ಮನೆ ಫಂಕ್ಷನ್ ಇದ್ದಾಗೆ, ನಾವೆಲ್ಲಾನು ನೋಡ್ಕೋತೀವಿ. ವಿರಾಟ್, ಹೋಗು, ಫ್ರೆಶ್ ಅಪ್ ಆಗ್ಬಿಟ್ ಬಾ. ಓಕೆ ಮಾಮ್, ಬಾ. ಸಾಕು ಲಕ್ಕಿ. ಇರು, ಆಯ್ತು. ಜಾನು ಬಗರ, ತಗೋ ಈ ಜ್ಯೂಸ್ ಕುಡಿ. ಈ ಉರಿ ಬಿಸಿಲಲ್ಲಿ ಫುಲ್ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಈ ಜ್ಯೂಸ್ ಕುಡಿದ್ರೆ ನಿನ್ ಬಾಡಿನೂ ಕೂಲ್ ಆಗುತ್ತೆ, ನಿನ್ ಮೂಡು ಸರಿ ಹೋಗುತ್ತೆ. ಥ್ಯಾಂಕ್ಸ್ ಅತ್ತೆ. ಲಕ್ಕಿ, ಈ ಪ್ಯಾಕ್ ಮುಗಿದ್ಮೇಲೆ ಒಂದ್ ಬಕೆಟ್ ಅಲ್ಲಿ ಬೆಚ್ಚಗಿರೋ ನೀರ್ ತಂದಿಡು. ಜಾನು ಅದ್ರಲ್ಲಿ ಕಾಲಿಟ್ಕೊಂಡ್ ಕೂತ್ಕೊಂಡ್ರೆ ಅವಳು ಕಾಲ್ ನೋವು ಕಂಪ್ಲೀಟ್ ಆಗಿ ಸರಿ ಹೋಗುತ್ತೆ.